ओम नमो भगवते वासुदेवाय। 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 मुखं करोति वाचालं सर्वं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरं नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणी निर्विशेष शून्यवादी पाश्चात्यदेशधारिणी जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नरसिंहदेव भगवान की जय। उत्तराखंड महाराज की जय। ಶ್ರೀಲ ಪ್ರಭುಪಾದ की जय। अनंत कोटि वैष्णव वृंद की जय। हरे कृष्ण। प्रसाद ಸರ್ವ್ ಮಾಡೋಷ್ಟು ರೆಡಿ ಆಗೋಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ. ಸೊ ಆ 10 ಮಿನಿಟ್ಸ್ ಅಲ್ಲಿ ನಾನು ಒಂದೆರಡು ಪಾಯಿಂಟ್ಸ್ನ ನಾನು ಶೇರ್ ಮಾಡ್ತೀನಿ ನರಸಿಂಹ ಜಯಂತಿ ಬಗ್ಗೆ. ಸೊ ಈಗ ನಾವು ಈ ನರಸಿಂಹ ಲೀಲಾನ ನಾವು ನೋಡಿದ್ವಿ. ಸೊ ಅದರಲ್ಲಿ ಪ್ರಹ್ಲಾದ್ ಮಹಾರಾಜ ಅವನು ತನ್ನ ಸ್ನೇಹಿತರಿಗೆಲ್ಲ ಭಕ್ತಿ ಸೇವೆನ ಹೇಳ್ಕೊಡ್ತಾನೆ. ಕೌಮಾರಂ ಆಚರೇ ಪ್ರಾಜ್ಞೋ ಧರ್ಮಾನುಭಾಗವತ ಹ್ಯ ಅಂದ್ರೆ 5ನೇ ವರ್ಷದಿಂದನೇ ಈ ಒಂದು ಭಕ್ತಿ ಸೇವೆ ಏನಿದೆ ಅಥವಾ ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇನಿದೆ ಅದು ಚಿಕ್ಕ ವಯಸ್ಸಿನಿಂದನೇ ಶುರು ಆಗ್ತದೆ. ಕನ್ನಡದಲ್ಲೂ ಒಂದು ಗಾದೆ ಇದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ. ಸೊ ಹಾಗಾಗಿ ನಮಗೆ ಮಾನವ ಜನ್ಮ ಸಿಕ್ಕಿರ್ಬೇಕಾದ್ರೆ ಅದನ್ನ ಚಿಕ್ಕ ವಯಸ್ಸಿನಿಂದನೇ ಭಕ್ತಿ ಸೇವೆಗೆ ತೊಡಗಿಸ್ಬೇಕು ಅಂತ ಪ್ರಹ್ಲಾದ್ ಮಹಾರಾಜರು ತನ್ನ ಸ್ನೇಹಿತರಿಗೆ ಹೇಳ್ತಾರೆ. ಸೊ ಈ ಪ್ರಹ್ಲಾದ್ ಮಹಾರಾಜರಿಗೆ ಎಲ್ಲಿಂದ ಬರುತ್ತೆ ಈ ನಾಲೆಡ್ಜು ಅಂತ ಪ್ರಶ್ನೆ ಬರುತ್ತೆ. ಆ ಬಾಲಕನಿಗೆ ಯಾರು ಹೇಳ್ಕೊಡೋದಿಲ್ಲ. ಸೊ ಅದೇ ತರ ನಾವು ಈ ಭೌತಿಕ ಪ್ರಪಂಚದಲ್ಲಿ ನೋಡಿದ್ರೆ ಕೆಲವರು ಮಕ್ಕಳಿಂದನೇ ಅವರಿಗೆ ಇಂಟೆಲಿಜೆನ್ಸ್ ಇರುತ್ತೆ. ಎಕ್ಸಾಂಪಲ್, ಇವಾಗ ಯಾರೋ ಒಬ್ಬರು ಪ್ರಾಡಿಜಿ ಅಂದ್ರೆ ಚಿಕ್ಕ ವಯಸ್ಸಿನಿಂದನೇ ಅವರು ಚೆಸ್ ಪ್ಲೇಯರ್ ಆಗಿರ್ತಾರೆ, ಅವರಿಗೆ ತುಂಬಾ ಚೆಸ್ ಮೂವ್ಸ್ ಗೊತ್ತಿರುತ್ತೆ. ಈ ತರ ಎಷ್ಟೊಂದು ನಾವು ನೋಡ್ತಾ ಇರ್ತೀವಿ. ಬರೀ ಚೆಸ್ ಒಂದೇ ಅಲ್ಲ, ಕೆಲವರು ತುಂಬಾ ಸೈನ್ಸ್ ಅಲ್ಲಿ ಅವ್ರಿಗೆ ಯಾರು ಹೇಳ್ಕೊಡ್ತಾ ಇದ್ರು ಅವರಿಗೆ ಸೈನ್ಸ್ ನಾಲೆಡ್ಜ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಗೊತ್ತಿರುತ್ತೆ, ಸಂಗೀತ ಚಿಕ್ಕ ವಯಸ್ಸಿನಿಂದನೇ ಅವರು ಕಲ್ತ್ಕೊಳ್ತಾರೆ. ವಿಶೇಷವಾಗಿ ನಮ್ಮ ಗುರುಜಿ ಅವ್ರಿಗೆ ಇದು ಗೊತ್ತಿರುತ್ತೆ. ಸೊ ಅವರು ಕೂಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಹಿಂದಿನ ಎಲ್ಲಿಂದ ಬರುತ್ತೆ ಅಂದ್ರೆ ಅದೆಲ್ಲ ಹಿಂದಿನ ಸುಕೃತಿಯಿಂದ ಮತ್ತೆ ಹಿಂದಿನ ಜನ್ಮಗಳಲ್ಲಿ ನಾವೇನು ಸಂಸ್ಕಾರವನ್ನ ಪಡೆದಿರ್ತೀವಿ ಅಲ್ಲಿಂದಾನೆ ಬರುತ್ತೆ ಅಂತ. ಅದಕ್ಕೆ ಪ್ರೂಫ್ ಅಲ್ಲ. ಸೈನ್ಸು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ತರ ಈ ಪ್ರಹ್ಲಾದ್ ಮಹಾರಾಜನು ಕೂಡ ಅವನಿಗೆ ಎಲ್ಲಿಂದ ಕಲ್ತಿದ್ದ ಇದನ್ನೆಲ್ಲ ಅಂತಂದ್ರೆ ಹಿರಣ್ಯಕಶಿಪು ಅವನು ತಪಸ್ ಮಾಡಕ್ಕೆ ಕೂತಿರ್ತಾನೆ. ಎಷ್ಟೋ ವರ್ಷ ತಪಸ್ ಮಾಡ್ತಾ ಇರ್ತಾನೆ. ಸೊ ಸತ್ಯಯುಗದಲ್ಲಿ 1 ಲಕ್ಷ ವರ್ಷ ಜನ ಇರ್ತಾ ಇದ್ರು. ಸೊ ಹಾಗಾಗಿ ಅವನು 1000 ವರ್ಷ ತಪಸ್ ಮಾಡ್ತಾ ಇದ್ದ. ಸೊ ಅವನ ಹೆಂಡತಿ ಗರ್ಭದಲ್ಲಿ ಈ ಪ್ರಹ್ಲಾದ್ ಮಹಾರಾಜ ಇದ್ದ. ಸೊ ಆ ಪ್ರಹ್ಲಾದ್ ಮಹಾರಾಜ ಇದ್ದಾಗ ದೇವಾನು ದೇವತೆಗಳೆಲ್ಲ ಯೋಚನೆ ಮಾಡ್ತಾ ಇದ್ರು, ಇವ್ರು ಹಿರಣ್ಯಕಶಿಪುನೇ ಇಂತಹ ರಾಕ್ಷಸ ಇರ್ಬೇಕಾದ್ರೆ ಇವನ ಹೊಟ್ಟೆನಲ್ಲಿ ಹುಟ್ಟುವಂತ ಮಗ ಇನ್ನಂತಹ ರಾಕ್ಷಸ ಇರಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಸೊ ಅವ್ರೇನ್ ಮಾಡಿದ್ರು, ಈ ಕಯಾದು ಮಗು ಹುಟ್ಟಿದ ತಕ್ಷಣ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ ನೋಡಿ, ಅಟ್ಲೀಸ್ಟ್ ಅವರು ಸಂಸ್ಕೃತಿ ಸ್ವಲ್ಪ ಆದ್ರೂ ಇತ್ತು. ದೇವಾನು ದೇವತೆಗಳು
ದೇವಾನುದೇವತೆಗಳಿಗೂ ಮತ್ತೆ ರಾಕ್ಷಸರಿಗೂ ಏನು ವ್ಯತ್ಯಾಸ ಅಂತಂದ್ರೆ, ದೇವಾನುದೇವತೆಗಳು ಭಗವಂತನಿಗೆ ಶರಣಾಗಿರ್ತಾರೆ. ಯಾವಾಗ್ಲೂ ಭಗವಂತ ಏನು ಆದೇಶ ಕೊಡ್ತಾನೋ ಅದ್ರ ಪ್ರಕಾರ ಅವರು ಅವರ ಜೀವನ ಶೈಲಿ ಆ ಥರ ಇರುತ್ತೆ. ಆದರೆ ರಾಕ್ಷಸರು ಯಾವುದೇ ಅಥಾರಿಟಿಗೆ ಅವರು ಯಾವುದೇ ಅಥಾರಿಟಿ ಅಂಡರ್ ಇರೋದಿಲ್ಲ. ಸೊ ಅವರು ಮಗುವನ್ನು ಸಾಯಿಸಬೇಕು, ಮಗು ಹುಟ್ಟೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಅಬೋರ್ಷನ್ನ ಮಾಡಿಸಲ್ಲ. ಆಯ್ತಾ? ಸೊ ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಯಥೇಚ್ಛವಾಗಿ ನಾರ್ದ ನಡೆಯುತ್ತೆ. ಆವಾಗ ಅಟ್ಲೀಸ್ಟು ಪ್ರಹ್ಲಾದ ಹುಟ್ಟೋವರೆಗೂ ಆದರೂ ವೇಟ್ ಮಾಡೋಣ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ, ಇಲ್ಲ, ಈ ಪ್ರಹ್ಲಾದ್ ಮಹಾರಾಜ ಏರಿದ್ದಾರೆ, ಅವರು ಮಹಾನ್ ಭಕ್ತ ಆಗ್ತಾರೆ. ಸೊ ಆದ್ದರಿಂದ ಅವ್ರಿಂದ ಏನು ತೊಂದರೆ ಇಲ್ಲ, ನಾನು ಕೈಯಾದನ್ನ ನೋಡ್ಕೊಳ್ತೀನಿ ಅಂತ ನಾರದ ಮಹರ್ಷಿಗಳು ಅವ್ರನ್ನ ಕರ್ಕೊಂಡು ಹೋಗಿ ಭಕ್ತಿ ಸೇವೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಆಗ ಪ್ರಹ್ಲಾದ್ ಮಹಾರಾಜನ್ಗೆ ತಾಯಿ ಗರ್ಭದಿಂದಾನೇ ಭಕ್ತಿ ಸೇವೆ ಬಗ್ಗೆ ಪಾಠ ಶುರು ಆಗುತ್ತೆ, ಮತ್ತೆ ಅವನು ಮಹಾನ್ ಭಕ್ತ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮತ್ತೆ ಈ ಬೃಹತ್ ನಾರದೀಯ ಪುರಾಣ ನರಸಿಂಹ ಪುರಾಣದಲ್ಲಿ ಪ್ರಹ್ಲಾದ್ ಮಹಾರಾಜ ಹೇಗೆ ಭಕ್ತ ಆದ ಅನ್ನೋ ವಿವರಣೆ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಪ್ರಹ್ಲಾದ್ ಮಹಾರಾಜ ಈ ನರಸಿಂಹದೇವ ಪ್ರಕಟ ಆದ್ಮೇಲೆ ನರಸಿಂಹದೇವಗೆ ಕೇಳ್ತಾರೆ, ನಾನು ಹೇಗೆ ಭಕ್ತ ಆದೆ, ನಿನ್ನ ಕೃಪೆ ನನಗೆ ಹೇಗೆ ಸಿಕ್ತು ಅಂತ ಅವರು ಕೇಳ್ತಾರೆ. ಅವಾಗ ನರಸಿಂಹದೇವ ಹೇಳ್ತಾರೆ, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಈ ನರಸಿಂಹ ಜಯಂತಿಯನ್ನ ಆಚರಿಸಿದ್ದೆ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಹಿಸ್ಟ್ರಿನ ನರಸಿಂಹದೇವರು ಪ್ರಹ್ಲಾದ್ ಮಹಾರಾಜರಿಗೆ ಹೇಳ್ತಾರೆ ಏನಂತ, ಪ್ರಹ್ಲಾದ್ ಮಹಾರಾಜ ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಆದ್ರೆ ಅವನ ಬ್ರಾಹ್ಮಣಿಕಲ್ ಕ್ವಾಲಿಟೀಸ್ ಎಲ್ಲ ಅವರು ಕಳ್ಕೊಂಡ್ಬಿಟ್ಟಿರ್ತಾರೆ. ಅವರು ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಅವ್ರ ಜೀವನದಲ್ಲಿ ಮಾಡಲ್ಲ. ಮತ್ತೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಅವರು ಒಬ್ಬರು ವ್ಯಭಿಚಾರಿ ಹೆಂಗಸನ ಸಂಬಂಧ ಅವ್ರಿಗೆ ಬೆಳೆಯುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇರುವಂತಹ ಗುಣಗಳು ಕೂಡ ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಆ ವ್ಯಭಿಚಾರಿ ಹೆಂಗಸನ ಜೊತೆ ಅವರು ಸಂಬಂಧ ಬೆಳೆಸ್ತಾ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಒಂದು ದಿವಸ ಏನಾಗುತ್ತೆ, ಆ ವ್ಯಭಿಚಾರಿ ಹೆಂಗಸರ ಜೊತೆ ಅವರಿಗೆ ಜಗಳ ಆಗುತ್ತೆ. ಮತ್ತೆ ಆ ಥರ ಜಗಳ ಏನಾಗುತ್ತೆ ಅಂತಂದ್ರೆ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಜಗಳ ಆಡ್ತಾರೆ. ರಾತ್ರಿ ಎಲ್ಲ ಜಗಳ ಆಡಿ ಮತ್ತೆ ಬೆಳಗ್ಗೆನು ಆ ಹೆಂಗಸ ಜೊತೆ ಅದು ಇಂಟೆನ್ಸ್ ಜಗಳ. ಸೊ ಎಷ್ಟು ಜಗಳ ಆಡ್ತಾರೆ ಅಂತಂದ್ರೆ ಅವರು ಊಟ ತಿಂಡಿ ಎಲ್ಲ ಮರ್ತು ಹೋಗ್ತಾರೆ. ಹಿಂದಿನ ಜನ್ಮದಲ್ಲಿ ಆ ಬ್ರಾಹ್ಮಣ ಏನಾಗಿರ್ತಾರೆ, ಊಟ ತಿಂಡಿ ಒಂದು ಸ್ವಲ್ಪನೂ ಕೂಡ ಮಾಡೋದಿಲ್ಲ. ಸೊ ಆವತ್ತಿನ ದಿವಸ ಏನಾಗುತ್ತೆ, ಅದು ನರಸಿಂಹ ಜಯಂತಿ. ಸೊ ಆ ನರಸಿಂಹ ಜಯಂತಿ ದಿವಸ ಅವರು ಉಪವಾಸ ಮಾಡಿದ್ದಕ್ಕೆ ಅವರಿಗೆ ನೆಕ್ಸ್ಟ್ ಲೈಫಲ್ಲಿ ನರಸಿಂಹದೇವಾಗಿ ಹುಟ್ಟುತ್ತಾರೆ. ಸೊ ಅಂದ್ರೆ ಪ್ರಹ್ಲಾದ್ ಮಹಾರಾಜ ಆಗಿ ಅವರು ಜನ್ಮ ತಗೊಳ್ತಾರೆ. ಸೊ ಈ ರೀತಿಯಾಗಿ ಭಗವಂತನ ಕೃಪೆ ಆ ತರ ಇರುತ್ತೆ. ಸೊ ಈ ತರ ಎಟರ್ನಲ್ಲಿ ಅದು ಪಾಸ್ಟ್ ಟೈಮ್ಸ್ ನಡೀತಾ ಇರುತ್ತೆ. ಸೊ ಭಗವಂತ ಬರೀ ಕಂಬದಿಂದಾನೇ ಬರ್ತಾನೆ ಅಂತ ಅಲ್ಲ. ಸೊ ಇನ್ನ ಒಂದ್ ಕಡೆ ವಿವರಣೆ ಬರುತ್ತೆ, ನರಸಿಂಹದೇವ ಈ ಅವತಾರದಲ್ಲಿ ಕಂಬದಿಂದ ಆಚೆ ಬರ್ತಾನೆ. ಮತ್ತೆ ಪ್ರಹ್ಲಾದ ಹಿರಣ್ಯಕಶಿಪು ಜೊತೆ ಯುದ್ಧ ಮಾಡ್ತಾನೆ, ಕೈಯಲ್ಲಿಂದ ಅವನು ಸಂಹಾರ ಮಾಡ್ತಾನೆ. ಆದ್ರೆ ಬೇರೆ ಬೇರೆ ಕಲ್ಪಗಳಲ್ಲಿ ನರಸಿಂಹ ಬೇರೆ ಬೇರೆ ಲೀಲೆಗಳನ್ನ ಮಾಡ್ತಾನೆ. ಅದರಲ್ಲಿ ವಿವರಣೆ ಏನ್ ಹೇಳ್ತಾರೆ ಅಂತಂದ್ರೆ, ಹಿರಣ್ಯಕಶಿಪುವಿನ ಆಸ್ಥಾನ 100 ಮೈಲ್ಸ್ ಉದ್ದ, 100 ಮೈಲ್ಸ್ ಅಗಲ, 50 ಮೈಲ್ಸ್ ಹೈಟ್. ಸೊ ಅಲ್ಲಿ ಎಲ್ಲ ಏರೋಪ್ಲೇನ್ ಅಲ್ಲಿ ಜನ ಓಡಾಡ್ತಿರ್ತಾರೆ, ಮತ್ತೆ ಫುಲ್ಲಿ ಏರ್ ಕಂಡೀಷನ್. ಸೊ ಆ ತರ ಮಹಲ್ನಲ್ಲಿ ಹಿರಣ್ಯಕಶಿಪು ಇರ್ತಾರೆ. ಸೊ ಅದು ಒಂದು ಕಲ್ಪದಲ್ಲಾದ್ರೆ, ಇನ್ನೊಂದು ಕಲ್ಪದಲ್ಲಿ ಹಿರಣ್ಯಕಶಿಪಿಗೂ ಮತ್ತೆ ಹಿರಣ್ಯಾಕ್ಷನಿಗೂ ಭಗವಂತನಿಗೂ ಪ್ರತಿ ವರ್ಷದಲ್ಲಿ ಅವರು ಸಂಹಾರ ಮಾಡ್ತಾರೆ. ಸೊ ಈ ತರ ಭಗವಂತನ ಲೀಲೆಗಳು ಬರೀ ಒಂದು ಆಸ್ಪೆಕ್ಟ್ ಒಂದೇ ಅಲ್ಲ, ಹಲವಾರು ಲೀಲೆಗಳನ್ನ ಬೇರೆ ಬೇರೆ ಕಲ್ಪಗಳಲ್ಲಿ ನರಸಿಂಹ ಮಾಡ್ತಾನೆ. ಎಟರ್ನಲ್ಲಿ ಈ ತರ ಲೀಲೆಗಳು ನಡೀತಾ ಇರುತ್ತೆ. ಸೊ ಅದೇ ತರ ನಾವು ಕೂಡ ಭಾರತದಲ್ಲಿ ಹಲವಾರು ನರಸಿಂಹ ವಿಗ್ರಹಗಳನ್ನ ನಾವು ನೋಡ್ತೀವಿ. ಈಗ ಉದಾಹರಣೆಗೆ ಇಲ್ಲಿ ಮೇಲ್ಕೋಟೆನಲ್ಲಿ ಪ್ರಹ್ಲಾದ್ ಮಹಾರಾಜ ತಪಸ್ ಮಾಡಿದ್ದಕ್ಕೆ ಅಲ್ಲಿ ಪ್ರಕಟಗೊಂಡ, ಅದು ಸ್ವಯಂಭೂ. ಆದರೆ ಅದು ಯಾರು ಸೆಲ್ಫ್ ಮ್ಯಾನಿಫೆಸ್ಟೆಡ್, ಅದನ್ನು ಯಾರು ವಿಗ್ರಹ ಕೆತ್ತಿರೋದು ಇಲ್ಲ. ಸೊ ಅಲ್ಲಿ ನರಸಿಂಹ ಇವಾಗ ಏನು ಯೋಗ ನರಸಿಂಹ ಇದ್ದಾನೆ ಮೇಲೆ, ಅದ್ರ ಕೆಳಗಡೆ ನರಸಿಂಹನ ಗುಹೆ ಇದೆ. ಸೊ ಮುಂಚೆ ಅಲ್ಲಿ ಬಿಡ್ತಾ ಇದ್ರು ಆ ಗುಹೆ ಒಳಗೆ ಹೋಗೋಕ್ಕೆ, ಎಲ್ಲಿ ಪ್ರಹ್ಲಾದ್ ಮಹಾರಾಜನ ಪ್ರಾರ್ಥನೆ ಮಾಡ್ತಾ ಇದ್ನೋ, ತಪಸ್ ಮಾಡ್ತಾ ಇದ್ನೋ ಅಲ್ಲಿ. ಸೊ ಆದ್ರೆ ಈಗ ಅದು ಬಿಡೋದಿಲ್ಲ, ಬರೀ ನರಸಿಂಹನ ದರ್ಶನ ಮಾತ್ರ ಆಗುತ್ತೆ. ಸೊ ಅದೇ ತರ ಅಹೋಬಲದಲ್ಲಿ ನವ ನರಸಿಂಹ ಇದೆ, ಅಲ್ಲೂ ಕೂಡ ನರಸಿಂಹ ಲೀಲೆ ನಡೆದಿದೆ. ಸೊ ನಮ್ಗೆ ಪ್ರಶ್ನೆ ಬರುತ್ತೆ, ಎಲ್ಲ ಕಡೆ ಹೇಗೆ ಪ್ರಕಟ ಆಗುವಂತ. ಸೊ ಅದು
ಒಂದು ಕಲ್ಪದಲ್ಲಿ ಆಗಿರೋದಲ್ಲ, ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಕಡೆ ಈ ಸೇಮ್ ಲೀಲಾ ನಡೆದಿರುತ್ತೆ, ಆದರೆ ಸ್ವಲ್ಪ ಈ ಥರ ಚೇಂಜ್ ಇರುತ್ತೆ. ಸೊ ಈ ಥರ ಭಗವಂತ ತನ್ನ ಭಕ್ತರಿಗೆ ಭಕ್ತರಿಗೆ ಅವನ ದರ್ಶನವನ್ನು ಕೊಡೋದಕ್ಕೆ, ಅವನ ಸಂಬಂಧವನ್ನು ಕೊಡೋದಕ್ಕೆ ಹಲವಾರು ರೂಪಗಳಲ್ಲಿ ಮತ್ತೆ ಹಲವಾರು ಅವತಾರಗಳಲ್ಲಿ ಭಗವಂತ ಪ್ರಕಟಗೊಳ್ತಾನೆ. ಸೊ ಮುಖ್ಯವಾಗಿ ನಮ್ಮ ಇಸ್ಕಾನ್ನಲ್ಲೂ ಕೂಡ ಈ ನರಸಿಂಹನ ನಾವು ವರ್ಷಿಪ್ ಮಾಡ್ತೀವಿ. ನಮ್ಮ ಆಚಾರ್ಯರು ಏನು ಹೇಳ್ತಾರೆ ಅಂತಂದ್ರೆ, ನಾವು 3 ಕಾರಣಕ್ಕೋಸ್ಕರ ನಾವು ನರಸಿಂಹನ ವರ್ಷಿಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಂಪಾರ್ಟೆಂಟು ನಾವು ಯಾಕೆ ನರಸಿಂಹನ ವರ್ಷಿಪ್ ಮಾಡ್ತೀವಿ ಅಂತ. ಮೊದಲನೇದಾಗಿ ನಮ್ಮ ಭಕ್ತಿ ಸೇವೆ ಏನಿದೆ, ನಮ್ಮ ಡಿವೋಷನಲ್ ಸರ್ವಿಸ್ ಏನಿದೆ, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ನಾವು ಭಕ್ತಿ ಸೇವೆ ಮಾಡಬೇಕಾದ್ರೆ ಹಲವಾರು ತೊಡಕುಗಳು ನಮಗೆ ಬರುತ್ತೆ. ಆ ತೊಡಕುಗಳನ್ನೆಲ್ಲ ತೊಡೆದು ಹಾಕೋದಕ್ಕೆ ಮತ್ತೆ ನಮ್ಮ ಭಕ್ತಿ ಸೇವೆ ಸುಗಮವಾಗಿ ನಡೆಯೋದಕ್ಕೆ ನಾವು ನರಸಿಂಹನ ಪ್ರಾರ್ಥನೆ ಮಾಡ್ತೀವಿ. ಸೊ ಪ್ರಹ್ಲಾದ್ ಮಹಾರಾಜನು ಕೂಡ ಆ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಏನಂತ, ಈ ನರಸಿಂಹ ಅವತಾರ ಏನಿದೆ, ಆ ನರಸಿಂಹ ಅವತಾರ ನರಸಿಂಹ ಅಪಿಯರೆನ್ಸ್ ಡೇ ದಿವಸ ನಾವೇನೇನ್ ಮಾಡಬೇಕು ಅಂದ್ರೆ, ಈ ತರ ಹರಿನಾಮ ಕೀರ್ತನೆ ಮಾಡಬೇಕು, ಭಗವಂತನ ಬಗ್ಗೆ ಭಾಗವತದಲ್ಲಿ ಶ್ರವಣ ಮಾಡಬೇಕು, ಮತ್ತೆ ಭಗವಂತನ ಅಭಿಷೇಕ ಮಾಡಬೇಕು, ಆರತಿ ಮಾಡಬೇಕು, ಭಗವಂತನಿಗೆ ಫ್ಲವರ್ಸ್ ಅನ್ನ ಆಫರ್ ಮಾಡಬೇಕು, ಮತ್ತೆ ಎಲ್ಲ ಇದು ಪ್ರಸಾದವನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ ರೀತಿಯಾಗಿ ಮತ್ತೆ ಗುರುಗಳ ಪೂಜೆಯನ್ನು ಕೂಡ ನಾವು ಅವತ್ತಿನ ದಿವಸ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಜೊತೆಗೆ ಈ ಒಂದು ಏನು ಈ ಗ್ಲೋರಿ ಏನಿದೆ ಅಂದ್ರೆ ನರಸಿಂಹನ ವರ್ಷಿಪ್ ಮಾಡೋ ಗ್ಲೋರಿ ಏನಿದೆ, ಅದನ್ನ ನಾವು ಬೇರೆಯವ್ರಿಗೆ ಹೇಳೋದ್ರಿಂದನೇ ನಮ್ಗೆ ಆ ಬೆನಿಫಿಟ್ ಸಿಗತ್ತಂತೆ. ಸೊ ನಾವು ಬರೀ ಇದನ್ನೆಲ್ಲ ಮಾಡದೇ ಇದ್ರು ಬರೀ ಇದನ್ನ ಡಿಸ್ಕಸ್ ಮಾಡಿದ್ರೆ ನಮ್ಗೆ ನರಸಿಂಹನ ವರ್ಷಿಪ್ ಮಾಡೋ ನರಸಿಂಹ ಜಯಂತಿ ದಿವಸ ವರ್ಷಿಪ್ ಮಾಡೋ ಅಂತ ಬೆನಿಫಿಟ್ ನಮ್ಗೆ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತೆ ಪ್ರಹ್ಲಾದ್ ಮಹಾರಾಜನು ಕೂಡ ಅವರು ಪ್ರಾರ್ಥನೆಯಲ್ಲಿ ಪ್ರೇ ಮಾಡ್ತಾರೆ, ನನ್ನ ಭಕ್ತಿ ಸೇವೆಯಲ್ಲಿ ಏನೇನು ತೊಡಕಿದೆ ಅದನ್ನೆಲ್ಲ ತೊಡೆದು ಹಾಕ್ಲಿ, ನನ್ನ ಇಂದ್ರಿಯ ತೃಪ್ತಿಗಳಿಗೆ ನನ್ನ ಮನಸ್ಸೇನು ಹೋಗ್ತಾ ಇದೆ ಅದು ಕೂಡ ನಾಶ ಆಗ್ಲಿ, ಮತ್ತೆ ನನ್ನ ಎನ್ವಿಯಸ್ನೆಸ್ ಏನಿದೆ, ನನ್ನ ಹೊಟ್ಟೆ ಕಿಚ್ಚಿನ ಸ್ವಭಾವ ಏನಿದೆ ಅದು ನಾಶ ಆಗ್ಲಿ ಅಂತ. ಸೊ ಈ ನಮ್ಗೆ 6 ವೈಸಸ್ ಇದೆ, ಏನೋ ಕಾಮ, ಕ್ರೋಧ, ಲೋಭ, ಮದ, ಮೋಹ ಮತ್ತೆ ಮಾತ್ಸರ್ಯ. ಅದರಲ್ಲಿ ಈ ಎನ್ವಿಯಸ್ನೆಸ್ ಅನ್ನ ಏನಿದೆ ಮಾತ್ಸರ್ಯ. ಸೊ ಆ ಹೊಟ್ಟೆ ಕಿಚ್ಚಿನ ಸ್ವಭಾವ ಅದು ಹೋಗೋದು ಬಹಳ ಕಷ್ಟ ಅಂತೆ. ಚಾಣಕ್ಯ ಪಂಡಿತರು ಕೂಡ ಹೇಳ್ತಾರೆ ಏನಂತ, ಇಬ್ಬರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಂತೆ. ಯಾರು? ಒಂದು ಹಾವು ಮತ್ತೆ ಇನ್ನೊಬ್ರು ಹೊಟ್ಟೆ ಕಿಚ್ಚಿನಿಂದ ಇರ್ತಕ್ಕಂತಹ ವ್ಯಕ್ತಿ. ಸೊ ಹಾವಾಗಿ ಯಾಕೆ ಹುಡ್ತಾರೆ ಅಂತಂದ್ರೆ ಅವ್ರ ಹಿಂದಿನ ಜನ್ಮದಲ್ಲಿ ತುಂಬಾ ಎನ್ವಿಯಸ್ನೆಸ್ ನೇಚರ್ ಇರುತ್ತೆ. ಸೊ ಹಾಗಾಗಿ ಎನ್ವಿಯಸ್ ನೇಚರ್ ಇರೋರು ನೆಕ್ಸ್ಟ್ ಜನ್ಮದಲ್ಲಿ ಹಾವಾಗಿ ಹುಡ್ತಾರೆ ಅಂತ ಕೂಡ ಹೇಳ್ತಾರೆ. ಹಾವನ್ನಾದ್ರೂ ಕಂಟ್ರೋಲ್ ಮಾಡಬಹುದು, ಆದ್ರೆ ಎನ್ವಿಯಸ್ ನೇಚರ್ ಇರೋಂತಹ ವ್ಯಕ್ತಿನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಸೊ ನಾವು ಭಗವಂತನ ಮೇಲೆ ಎನ್ವಿಯಸ್ನೆಸ್ ಇರೋದ್ರಿಂದ ನಾವು ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಬೇಕಾಗಿದೆ. ನಾವು ಕೂಡ ಭಗವಂತನ ಜೊತೆ ಇರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತೀವಿ, ಯಾಕೆ ಭಗವಂತನ ಎಲ್ಲರೂ ಗ್ಲೋರಿಫೈ ಮಾಡ್ತಾರೆ, ನನಗೆ ಯಾಕೆ ಈ ತರ ಗ್ಲೋರಿಫೈ ಮಾಡಬಾರ್ದು, ನಾನು ಯಾಕೆ ಈ ತರ ದೇವತೆ ಆಗ್ಬಾರ್ದು, ಅಥವಾ ನನಗೆಲ್ಲರೂ ಗ್ಲೋರಿಫೈ ಯಾಕೆ ಮಾಡಬಾರ್ದು ಅಂತ ಒಂದು ಸಣ್ಣ ಆಸೆ ಬರೋದ್ರಿಂದ, ಆ ಸಣ್ಣ ಮಾತ್ಸರತೆಯಿಂದ ಒಂದೇ ಒಂದು ಥಾಟ್ ಬಂದಿದ ತಕ್ಷಣ ಭಗವಂತ ಏನ್ ಮಾಡ್ತಾನೆ, ಈ ಭೌತಿಕ ಪ್ರಪಂಚ ಸೃಷ್ಟಿ ಮಾಡಿ, ಆಯ್ತು ನೀನು ಅಲ್ಲಿ ಭೌತಿಕ ಪ್ರಪಂಚದಲ್ಲಿ ನೀವು ಜನ್ಮ ತಗೊಳ್ಳಿ ಅಂತ ನಮ್ಗೆ ಈ ಭೌತಿಕ ಪ್ರಪಂಚ ಸೃಷ್ಟಿ ಮಾಡಿ ಇಲ್ಲಿ ಕಳಿಸ್ಕೊಡ್ತಾನೆ. ಸೊ ಈ ಎನ್ವಿಯಸ್ನೆಸ್ ಏನಿದೆ, ಈ ಎನ್ವಿಯಸ್ನೆಸ್ ನ ಹೋಗ್ಲಾಡ್ಸೋದು ಬಹಳ ಕಷ್ಟ. ಕಾಮ, ಕ್ರೋಧ, ಲೋಭ, ಮದ ಇದನ್ನೆಲ್ಲ ಕೂಡ ಭಕ್ತಿ ಸೇವೆನಲ್ಲಿ ತೊಡಗಿಸ್ಬೋದು. ಆದ್ರೆ ಈ ಎನ್ವಿಯಸ್ನೆಸ್ ಏನಿದೆ, ಈ ಎನ್ವಿಯಸ್ನೆಸ್ ನ ಅದನ್ನ ಭಕ್ತಿ ಸೇವೆನಲ್ಲಿ ತೊಡಗಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಹ್ಲಾದ್ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಈ ಎನ್ವಿಯಸ್ನೆಸ್ ನ ನಾನು ತೊಡೆದಾಕೋದಕ್ಕೆ ಸಹಾಯ ಮಾಡು ಭಗವಂತ ಅಂತ. ಸೊ ನರಸಿಂಹದೇವನ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂತಹ ಎನ್ವಿಯಸ್ನೆಸ್ ಏನಿದೆ ಆ ಎನ್ವಿಯಸ್ನೆಸ್ ನ ಹೋಗ್ಲಿ ಅಂತ. ಯಾವಾಗ ನಮ್ಗೆ ಎನ್ವಿಯಸ್ನೆಸ್ ಹೋಗುತ್ತೋ ಅವಾಗ ನಾವು ಭಕ್ತಿ ಸೇವೆಯಲ್ಲಿ ಸುಗಮವಾಗಿ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಮೊದಲನೇ ಕಾರಣ, ನಮ್ಮ ಭಕ್ತಿ ಸೇವೆಯಲ್ಲಿ ಏನೇನು ತೊಡಕಿದೆ ಅದು ಫಿಸಿಕಲ್ ಆಗಿರ್ಬೋದು, ಕೆಲವರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಕೆಲವರಿಗೆ ಹಣಕಾಸಿನ ವ್ಯವಸ್ಥೆ ಇರೋದಿಲ್ಲ, ಕೆಲವರಿಗೆ ಇನ್ನೊಂದೇನೋ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಹೋಗಿ ನಾವು ನಮ್ಮ ಮನಸ್ಸನ್ನ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ದಿರ ಭಕ್ತಿ ಸೇವೆ ಮಾಡೋದಕ್ಕೆ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಸೊ ಭಗವಂತ ನಮ್ಮ ಭಕ್ತಿ ಸೇವೆನ ಪ್ರೊಟೆಕ್ಟ್ ಮಾಡ್ತಾನೆ. ನಾವು ಎಷ್ಟೋ ಜನ್ಮಗಳಿಂದ ನಾವು ಭಗವಂತನ ಸೇವೆನಲ್ಲಿ ಇಲ್ಲ, ಆದ್ರೆ ನರಸಿಂಹದೇವನ ಪ್ರಾರ್ಥನೆ ಮಾಡಿದ್ರೆ
ನಮ್ಮ ಭಕ್ತಿ ಏನಿದೆ ಅದನ್ನ ಕಾಪಾಡ್ತಾನೆ. ಮತ್ತೆ ನಮಗೆ ಭಕ್ತಿಗೆ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ಭಗವಂತ ಪ್ರೊವೈಡ್ ಮಾಡ್ತಾನೆ. ಸೊ ಪ್ರಹ್ಲಾದನ ಮಾತನ್ನು ನಿಜ ಮಾಡೋದಕ್ಕೆ ನರಸಿಂಹದೇವರು ರೆಡಿಯಾಗಿ ಬರ್ತಾರೆ. ಸೊ ಅದೇ ತರ ನಾವು ಭಗವಂತನ ಪ್ರೇ ಮಾಡಿದ್ರೆ ನಮ್ಮ ಭಕ್ತಿ ಸೇವೆ ಅದು ಶಾಶ್ವತವಾಗಿರುತ್ತೆ, ಮತ್ತೆ ಏನು ಅದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ಇದು ಒಂದು ಕಾರಣ. ಎರಡನೇ ಕಾರಣ ಏನಂತಂದ್ರೆ ನಾವು ನಮ್ಮ ಎಲ್ಲ ಭಕ್ತರಿಗೋಸ್ಕರ ನಾವು ಈ ಭಗವಂತನ ಪ್ರೇ ಮಾಡಬೇಕು. ಬೇರೆ ನಮ್ಮ ಎಲ್ಲ ಭಕ್ತರಿಗೆ ಮತ್ತೆ ನಮ್ಮ ಇಸ್ಕಾನ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಭಕ್ತರು ವೈಷ್ಣವರು ಯಾರ್ಯಾರಿದ್ದಾರೆ ಅವ್ರೆಲ್ಲರೂ ಕೂಡ ಭಕ್ತಿ ಸೇವೆಯಲ್ಲಿ ಮುಂದೆ ಬರಲಿ ಅನ್ನೋದಕ್ಕೆ, ಮತ್ತೆ ನಮ್ಮ ಆಚಾರ್ಯರು ಯಾರ್ಯಾರಿದ್ದಾರೆ, ನಮ್ಮ ಗುರುಗಳು ಯಾರಿದ್ದಾರೆ, ಅವರಿಗೆಲ್ಲ ಭಕ್ತಿ ಸೇವೆಯಲ್ಲಿ ಏನೇ ತೊಂದರೆ ಆಗದೆ ಇರಲಿ, ಅವರು ಫಿಸಿಕಲ್ ಆಗಿ ಮತ್ತೆ ಎಲ್ಲ ರೀತಿಯಾಗಿ ಸೇಫ್ ಆಗಿರ್ಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಮತ್ತೆ ಮೂರನೇದಾಗಿ ನಮ್ಮ ಮೂವ್ಮೆಂಟ್ ಏನಿದೆ, ಸೊ ಆ ಮೂವ್ಮೆಂಟ್ ಪ್ರೊಟೆಕ್ಷನ್ಗೂ ಕೂಡ ನಾವು ಪ್ರೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಇಸ್ಕಾನ್ ಮೂವ್ಮೆಂಟ್ ಏನಿದೆ ಅಥವಾ ವೈಷ್ಣವ ಮೂವ್ಮೆಂಟ್ ಏನಿದೆ ಅದು ಕೂಡ ಸೇಫ್ ಆಗಿರ್ಲಿ ಅಂತ ನಾವು ಪ್ರೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಮೂರು ಕಾರಣಗಳಿಗೆ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾವು ನರಸಿಂಹನ ನಾವಿಲ್ಲಿ ಏನು ನಾವು ಈ ಫೋಟೋನ ಇಟ್ಟು ವರ್ಷಿಪ್ ಮಾಡ್ತಾ ಇದ್ವಿ, ಅದನ್ನ ನಮ್ಮ ಮಾಯಾಪುರಲ್ಲಿ ಇದನ್ನ ಈ ಡಿ ಟಿನ ಇನ್ಸ್ಟಾಲ್ ಮಾಡಿದ್ದಾರೆ. 1986ರಲ್ಲಿ ಆ ಡಿ ಟಿ ಇನ್ಸ್ಟಾಲ್ ಆಯಿತು. ಶ್ರೀಲ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮೊದಲನೇ ಬಾರಿಗೆ ಇದನ್ನ ವರ್ಷಿಪ್ ಮಾಡೋದಕ್ಕೆ ಅವರು ಹೇಳ್ತಾರೆ. ಹಾಗೆ ಗೌಡಿಯ ಮಠದಲ್ಲಿ ಕಳ್ತನ ಈ ತರದ್ದು ತೊಂದರೆಗಳೆಲ್ಲ ಆಗ್ತಾ ಇರುತ್ತೆ. ಅವಾಗ ಅವ್ರು ಹೇಳ್ತಾರೆ ನರಸಿಂಹನ ನೀವು ವರ್ಷಿಪ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನರಸಿಂಹನ ವರ್ಷಿಪ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಇಸ್ಕಾನ್ ನಲ್ಲಿ ಎಸ್ಟಾಬ್ಲಿಷ್ ಇಸ್ಕಾನ್ ಮಾಯಾಪುರಲ್ಲಿ ಆದ್ಮೇಲೆ ಎಲ್ಲ ದೇವಸ್ಥಾನ ಎಲ್ಲ ನಿರ್ಮಾಣ ಆಗಿರುತ್ತೆ. ಸೊ ಆದ್ರೆ ಅವಾಗ 1984 ಈ ಡಕಾಯಿಟ್ಸ್ ಅಟ್ಯಾಕ್ ಮಾಡ್ತಾರೆ ಇಸ್ಕಾನ್ ಮಾಯಾಪುರದಲ್ಲಿ. ಅವಾಗ ಈ ರಾಧಾ ಮಾಧವ ವಿಗ್ರಹ ನಾವೇನು ಫೋಟೋ ನಾವು ನೋಡ್ತೀವಿ, ಆ ವಿಗ್ರಹ ಚಿನ್ನದಿಂದ ಮಾಡಿದ್ದು ಮತ್ತೆ ಬೇರೆ ವಿಗ್ರಹಗಳೆಲ್ಲ ಚಿನ್ನದಿಂದ ಮಾಡಿದ್ದು ಅಂತ ಅದನ್ನ ಕದಿಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಸೊ ಅವಾಗ ಭಕ್ತರೆಲ್ಲರೂ ಸೇರಿ ಅದನ್ನ ನಿಷ್ಕ್ರಿಯಗೊಳಿಸ್ತಾರೆ. ಸೊ ಅವಾಗ ಹಲವಾರು ಭಕ್ತರಿಗೆ ಅದರಿಂದ ತುಂಬಾ ತೊಂದರೆ, ಅವರಿಗೆ ಫಿಸಿಕಲ್ ಆಗಿ ಅಟ್ಯಾಕ್ ಆಗುತ್ತೆ. ಮತ್ತೆ ನಮ್ಮ ಮಹಾರಾಜರು ಭಕ್ತಿ ರಾಘವ ಮಹಾರಾಜರು, ಸೊ ಅವರು ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ತಾರೆ. ರಾಧಾ ಮಾಧವ್ ಡಿಟೀಸ್ ನ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಒಬ್ರು ಡಕಾಯಿಟ್ ಏನ್ ಮಾಡ್ತಾರೆ, ಒಂದು ಬಾಂಬ್ನ ಕಾಲಿಗೆ ಹಾಕ್ತಾರೆ. ಸೊ ಆ ಕಾಲೇ ಅವರಿಗೆ ಕಡೆಗೆ ತೆಗಿಬೇಕಾಗುತ್ತೆ. ಸೊ ಈ ತರ ಎಲ್ಲ ಆಗುತ್ತೆ. ಸೊ ಅವಾಗ ಎಲ್ಲರೂ ಯೋಚನೆ ಮಾಡಿ ಹಿಂದಿನ ಆಚಾರ್ಯರ ಪ್ರಕಾರ ನರಸಿಂಹನ ನಾವು ಇನ್ಸ್ಟಾಲ್ ಮಾಡಿದ್ರೆ ಇದರಿಂದ ನಾವು ಆಚೆ ಬರ್ಬೋದು ಈ ಕಷ್ಟಗಳಿಂದ ಅಂತ ನರಸಿಂಹನ ಇನ್ಸ್ಟಾಲ್ ಮಾಡಬೇಕು ಅಂತ 2 ವರ್ಷ ಸತತ ಪ್ರಯತ್ನ ಮಾಡ್ತಾರೆ. ಮತ್ತೆ ಈ ಸ್ಥಾನು ನರಸಿಂಹ ಅಂತ ನಾವು ಫೋಟೋ ಏನು ನಾವಿಲ್ಲಿ ಇಟ್ಟಿದ್ವಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. 1986 ಅದು ಎಸ್ಟಾಬ್ಲಿಷ್ ಆಗುತ್ತೆ. ಅದಾದಾಗಿದ್ದ ಮಾಯಾಪುರಲ್ಲಿ ಶಾಂತವಾಗುತ್ತೆ. ಮತ್ತೆ ಏನು ಕಳ್ತನ ಆಗೋದಾಗ್ಲಿ ಈ ತರ ಎಲ್ಲ ಇದು ಆಗುತ್ತೆ. ಮತ್ತೆ ಆಗಿಂದ ಎಲ್ಲ ಭಕ್ತರು ಪ್ರೇ ಮಾಡ್ತಾ ಇದ್ದಾರೆ. ಮತ್ತೆ ಇದು ನರಸಿಂಹ ಕೂಡ ಬಹಳ ಏನ್ ಹೇಳ್ತಾರೆ, ಬಹಳ ರೆಸ್ಪಾನ್ಸಿವ್. ಭಕ್ತರು ಏನೇನು ಶುದ್ಧತೆಯಿಂದ ಪ್ರೇ ಮಾಡಿದ್ರೆ ಅವರಿಗೆ ಆ ತರ ಎಲ್ಲ ನರಸಿಂಹ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಒಂದು ಬುಕ್ ಅನ್ನು ಕೂಡ ಹೊರತಂದಿದ್ದಾರೆ. ಅದರಲ್ಲಿ ನರಸಿಂಹ ಈ ಮಾಯಾಪುರ ಇನ್ಸ್ಟಾಲ್ ಆದಾಗಿಂದ ಮಾಡಿರ್ತಕ್ಕಂಥ ಹಲವಾರು ಲೀಲೆಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ ಟೈಮ್ ಇದ್ದಿದ್ರೆ ಅದನ್ನೆಲ್ಲ ಇನ್ನ ಎಷ್ಟೊಂದು ಡೀಟೇಲ್ಸ್ ಹೇಗೆ ನರಸಿಂಹ ಅಲ್ಲಿ ಪ್ರಕಟಗೊಂಡ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಅದರಲ್ಲಿ ಇದೆ. ಸೊ ಈಗಲೂ ಸಹ ನರಸಿಂಹ ಈ ಲೀಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಸಿನ್ಸಿಯರ್ ಆಗಿ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಮುಖ್ಯವಾಗಿ ನಮ್ಮ ಭಕ್ತಿ ಸೇವೆಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಹೋಗುತ್ತೆ. ಕಡೆಗೆ ನಾವು ಭಕ್ತಿ ಸೇವೆ ಏನಕ್ಕೆ ಮಾಡ್ತೀವಿ, ನಾವು ಒಂದಾನೊಂದು ದಿವಸ ಮುಂದೆ ಹೋಗಿ ಭಗವಂತನ ನೇರವಾಗಿ ನಾವು ಸಂದರ್ಶನವನ್ನ ಮಾಡಿ ಭಗವಂತನ ದರ್ಶನ ನಾವು ಪಡಿಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಸೊ ಅದಕ್ಕೆ ಭಗವಂತನ ನರಸಿಂಹನ ನಾವು ಸಿನ್ಸಿಯರ್ ಆಗಿ ಪ್ರೇ ಮಾಡ್ತಾ ಇದ್ರೆ ನಾವು ಒಂದಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಏನೇನು ಬೇಡವಾದ ಅಶುದ್ಧತೆ ಎಲ್ಲ ಇದೆ ಅದನ್ನೆಲ್ಲ ಭಗವಂತ ತನ್ನ ಹೇಗೆ ನರಸಿಂಹನ ಅವನು ಬಗಿತಾನೋ ಆ ತರ ನಮ್ಮ ಹೃದಯ ಈ ಕಲ್ಲಾಗಿರುವಂತ ಹೃದಯವನ್ನ ಬಗೆದು ಅದರಲ್ಲಿ ಭಕ್ತಿ ಸೇವೆನ ಪ್ರಾರಂಭ ಆಗೋದಕ್ಕೆ ನರಸಿಂಹ ಅವನು ಅವಕಾಶ ಮಾಡಿಕೊಡ್ತಾನೆ. ಸೊ ಹಾಗಾಗಿ ಎಸ್ಪೆಷಲಿ 7ನೇ ಸ್ಕಂದ ಭಾಗವತದಲ್ಲಿ ಈ ತರ ಹಲವಾರು ಎಸ್ಪೆಷಲಿ ಪ್ರಹ್ಲಾದ್ ಮಹಾರಾಜ ಹೇಗೆ ನರಸಿಂಹನ ಅಪ್ರೋಚ್ ಮಾಡ್ತಾನೆ, ಹೇಗೆ ಪ್ರೇ ಮಾಡ್ತಾನೆ, ಮತ್ತೆ ನರಸಿಂಹನ ಅವತಾರ ಹೇಗಾಯ್ತು, ಸೊ ಇದನ್ನೆಲ್ಲ
7ನೇ ಸ್ಕಂದ ಭಾಗವತದಲ್ಲಿ ಅದರ ವಿವರಣೆ ಇದೆ. ಸೊ ಕಾಲದ ಅಭಾವದಿಂದ ನಾವು ಇಲ್ಲಿಗೆ ನಾವು ಈ ಒಂದು ಇದನ್ನ ಪ್ರೋಗ್ರಾಮ್ನ ನಾವು ಎಂಡ್ ಮಾಡೋಣ. ಸೊ ಹಾಗಾಗಿ ನಾವು ನರಸಿಂಹನ ಪ್ರೇ ಮಾಡೋಣ. ಮತ್ತೆ ಜೊತೆಗೆ ನಮ್ಮ ಆಚಾರ್ಯರು ಕೂಡ ನಾವು ಪ್ರೇಯರನ್ನು ಸಲ್ಲಿಸೋಣ. ಅವರು ಸಹ ಸೇಫ್ ಆಗಿ ಮತ್ತೆ ಇರಲಿ, ಇನ್ನ ಹೆಚ್ಚಿನ ಪ್ರಚಾರ ಆಗಲಿ ಅಂತ ನಾವು ಪ್ರೇ ಮಾಡೋಣ. ಮತ್ತೆ ನಮ್ಮ ಮೂವ್ಮೆಂಟ್ ಕೂಡ ಸ್ಟ್ರಾಂಗ್ ಆಗಿ ಇದೇ ತರ ಮುಂದುವರಿಯಲಿ ಅಂತ ಕೂಡ ನಾವು ಪ್ರೇ ಮಾಡೋಣ. ಮತ್ತೆ ಅಫ್ಕೋರ್ಸ್ ನಮ್ಮ ಡಿವೋಷನಲ್ ಸರ್ವಿಸು ಅದು ಯಾವುದೇ ತೊಂದರೆ ಇಲ್ಲದ ಮುಂದೆ ಹೋಗ್ಲಿ ಅಂತ ಕೂಡ ನಾವು ಪ್ರೇ ಮಾಡೋಣ. ಹರೇ ಕೃಷ್ಣ. ಸೊ ಎಸ್ಪೆಷಲಿ ಮಾಯಾಪುರಲ್ಲಿ ಈ ಸ್ಥಾನು ನರಸಿಂಹ ಏನಿದೆ ಅದು ಉಗ್ರ ರೂಪ. ಸೊ ಆ ರೂಪ ಸಾಮಾನ್ಯವಾಗಿ ಎಲ್ಲೂ ವರ್ಷಿಪ್ ಮಾಡಲ್ಲ. ಸೊ ಆದ್ರೆ ಅದು ಒಬ್ರು ಆ ಸ್ಕೆಚ್ ನ ಮಾಡ್ತಾರೆ ಮೊದಲನೇ ಬಾರಿಗೆ. ರೆಡಿನಾ? ಸೊ ಇದು ನಾನು ಹೇಳಿ ಎಂಡ್ ಮಾಡ್ತೀನಿ. ಆ ಸ್ಕೆಚ್ ನ ರೆಡಿ ಮಾಡ್ತಾರೆ, ಯಾವ ರೂಪ ನಾವು ಪಡಿಬೇಕು, ಯಾವ ರೂಪದಲ್ಲಿ ನಾವು ನರಸಿಂಹ ಇನ್ಸ್ಟಾಲ್ ಮಾಡ್ಬೇಕಂತ. ಸೊ ಆದ್ರೆ ಅವರು ಅದನ್ನ ಬರೆದ ಮೇಲೆ ಅದನ್ನ ತಗೊಂಡು ಹೋಗಿ ಆ ಸ್ಥಾಪನೆ ತೋರಿಸ್ತಾರೆ. ಯಾರು ಸ್ಕಲ್ಪ್ ಮಾಡ್ತಾರೆ ಅವ್ರಿಗೆ ತೋರಿಸಿದಾಗ ಅವ್ರು ಹೇಳ್ತಾರೆ ಇದನ್ನ ನಾನು ಮಾಡೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಉಗ್ರವಾದ ನರಸಿಂಹನ ನಾವು ಎಲ್ಲೂ ಮಾಡೋದೇ ಇಲ್ಲ. ಸೊ ಯಾಕೆ ಮಾಡೋದಿಲ್ಲ ಅಂತ ಅದಕ್ಕೊಂದು ನಿದರ್ಶನ ಹೇಳ್ತಾರೆ. ಇಲ್ಲಿ ಮಂಡ್ಯ ಹತ್ರ ಯಾವುದೋ ಒಂದು ಊರಲ್ಲಿ ಈ ತರ ಒಂದು ಸ್ಥಾಪನೆ ಮಾಡಿದ್ರಂತೆ ಬಹಳ ವರ್ಷಗಳ ಕೆಳಗೆ. ಸೊ ಅದು ಆ ಉಗ್ರ ರೂಪವನ್ನ ವರ್ಷಿಪ್ ಮಾಡ್ತಾ ಇದ್ರಂತೆ. ಆದ್ರೆ ಅದು ಎಲ್ಲೋ ವರ್ಷಿಪ್ನಲ್ಲಿ ಏನೋ ನ್ಯೂನತೆ ಬಂದು ಆ ಇಡೀ ಹಳ್ಳಿನೇ ನಾಶ ಆಗೋಯ್ತು ಅಂತ ಅವರು ಹೇಳ್ತಾರೆ. ಸೊ ಹಾಗಾಗಿ ಆ ನರಸಿಂಹ ಅದನ್ನ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಕಡೆಗೆ ಅವರು ಶಂಕರ ಸಂಪ್ರದಾಯದಲ್ಲಿ ಬರೋ ಅಂತ ಶಂಕರಾಚಾರ್ಯರ ಶಿಷ್ಯ ಅವರಾಗಿರ್ತಾರೆ. ಸೊ ಅವ್ರ ಪರ್ಮಿಷನ್ ನ ಹೋಗಿ ಕೇಳ್ತಾರೆ, ನಾನು ಇದನ್ನ ಮಾಡಲಾ ಬೇಡವಾ ಅಂತ. ಅವಾಗ ಅವರು ಆಚಾರ್ಯರು ಹೇಳಿರ್ತಾರೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಮತ್ತೆ ಭಕ್ತರು ಕೇಳ್ತಾರೆ ಇದು ರೆಡಿ ಆಯ್ತಾ, ನೀವು ಮಾಡ್ತೀರಾ ಇಲ್ವಾ ಅಂತ ಅವ್ರು ಒತ್ತಾಯ ಮಾಡ್ತಾರೆ. ಕಡೆಗೆ ಒಂದು ದಿವಸ ಅವ್ರ ಆಚಾರ್ಯರು ಹೇಳ್ತಾರೆ ಆಯ್ತು ನೀವು ಇದನ್ನ ಮಾಡ್ಬೋದು ಅಂತ. ಸೊ ಅದಾದ್ಮೇಲೆ ಅವರು ಈ ಸ್ಥಾನು ನರಸಿಂಹನ ಮಾಡ್ತಾರೆ. ಮತ್ತೆ ಭಕ್ತರ ಪ್ರಹ್ಲಾದನು ಮಾಡ್ತಾರೆ. ಸೊ ಅಷ್ಟು ದೊಡ್ಡ ನರಸಿಂಹನ ಅಂದ್ರೆ ಭಕ್ತರು ಕೇಳ್ಕೊಳ್ತಾರೆ ನಮ್ಗೆ ಪ್ರಹ್ಲಾದ್ ಮಹಾರಾಜರ ಸ್ವಲ್ಪ ಸೈಜ್ ಅಂದ್ರೆ ಬಾಲಕನ ರೂಪ ಬೇಕು ಅಂತ. ಆವಾಗ ಅವ್ರು ಹೇಳ್ತಾರೆ ಅಷ್ಟು ರೂಪ ಬೇಕು ಅಂತಂದ್ರೆ ಅದು ಬೃಹದಾಕಾರವಾದ ನರಸಿಂಹನ ನಾವು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಆಮೇಲೆ ಏನೇನೋ ಎಲ್ಲ ಆಗುತ್ತೆ, ಕಡೆಗೆ ಅವ್ರು ಒಪ್ಕೊಳ್ತಾರೆ ಆ ಸೈಜನ್ನ ಮಾಡಬೇಕು ಅಂತ. ಸೊ ಅದು ಇನ್ಸ್ಟಾಲ್ ಆಗುತ್ತೆ. ಅದಾದಾಗಿದ್ದ ಈಗಲೂ ಸಹ ಭಗವಂತ ಎಲ್ಲ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಎಷ್ಟೋ ಜನಕ್ಕೆ ಕಾಯಿಲೆ ಇರುತ್ತೆ, ಅವ್ರು ಹೋಗಿ ನರಸಿಂಹನ ಬೇಡ್ಕೊಳ್ತಾರೆ, ಆ ಕಾಯಿಲೆ ವಾಸಿ ಆಗುತ್ತೆ. ಒಬ್ಬರಿಗೆ ಕ್ಯಾನ್ಸರ್ ಬಂದಿರುತ್ತೆ, ಆ ಕ್ಯಾನ್ಸರ್ನ ಭಗವಂತ ಕ್ಯೂರ್ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಮಾಯಾಪುರಲ್ಲಿ ಡಾಕ್ಟರ್ ನರಸಿಂಹದೇವ್ ಅಂತ ಹೇಳ್ತಾರೆ. ಯಾವುದೋ ಒಬ್ಬ ಹುಡುಗನಿಗೆ ಒಂದು ಆಪರೇಷನ್ ಮಾಡಬೇಕಾಗಿರುತ್ತೆ, ಆ ಹುಡುಗನಿಗೆ ಕಣ್ಣು ಬರೋದಿಲ್ಲ ಅಂತ ಡಾಕ್ಟ್ರು ಈ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಇಲ್ಲ ಅಂತ ಆ ಬ್ಯಾಂಡೇಜ್ ಎಲ್ಲ ಕಟ್ಟಿರ್ತಾರೆ. ಸೊ ಅವ್ರ ಪೇರೆಂಟ್ಸ್ ಬಂದು ನರಸಿಂಹನ ಪ್ರೇ ಮಾಡ್ತಾರೆ. ಪ್ರೇ ಮಾಡಿ ಮಾಯಾಪುರಿಂದ ಕಲ್ಕಟ್ಟ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಐ ಸರ್ಜರಿ ಮಾಡ್ಸಕ್ಕೆ. ಸೊ ಆ ಬ್ಯಾಂಡೇಜ್ ನ ತೆಗೆದು ಅವ್ರು ಮತ್ತೆ ಚೆಕ್ ಮಾಡ್ತಾರೆ. ಅವಾಗ ಆ ವಿಷನ್ ಆ ಹುಡುಗನಿಗೆ ಬಂದಿರುತ್ತೆ. ಸೊ ಅಂದ್ರೆ ಅವ್ರಿಗೆ ಆಪರೇಷನ್ ಕೂಡ ಮಾಡೋದಿಲ್ಲ. ಸೊ ಈ ತರ ಹಲವಾರು ನಿದರ್ಶನಗಳು ಡಾಕ್ಟರ್ ನರಸಿಂಹದೇವ್ ಈಗಲೂ ಸಹ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಒಂದು ದಿವಸ ಈ ವರ್ಷದಲ್ಲಿ ಮಾಯಾಪುರಿಗೆ ಹೋಗೋಣ, ನರಸಿಂಹನ ದರ್ಶನವನ್ನ ನಾವು ಮಾಡೋಣ. ಸೊ ಈ ರೀತಿಯಾಗಿ ಸ್ಥಾನು ನರಸಿಂಹನ ಅಲ್ಲಿ ವರ್ಷಿಪ್ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಉಗ್ರ ರೂಪ ಏನಿದೆ, ಚೈತನ್ಯ ಮಹಾಪ್ರಭುಗಳ ಔದಾರ್ಯ ಭಾವವನ್ನ ನರಸಿಂಹ ಪಡ್ಕೊಂಡಿದ್ದಾನೆ. ಸೊ ಉಗ್ರ ಆದ್ರೂ ಸಹ ಆ ಭಕ್ತರಿಗೆ ಮಾತ್ರ ಅವನು ಬಹಳ ಶಾಂತ ಚಿತ್ತವಾಗಿ ಅವನ ಮರ್ಸಿಯನ್ನ ಕೊಡ್ತಾ ಇದ್ದಾನೆ. ನರಸಿಂಹದೇವ ಭಗವಾನ್ ಕಿ, ಭಕ್ತರಾಜ್ ಪ್ರಹ್ಲಾದ್ ಮಹಾರಾಜ್ ಕಿ, ಶ್ರೀಲ ಪ್ರಭುಪಾದ್ ಕಿ, ಅನಂತ ಕೋಟಿ ವೈಷ್ಣವ ವೃಂದ ಕಿ, ಜೈ ಗೌರ್ ಪ್ರೇಮಾನಂದೇ.